ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ತುಂಬ ಸರಳವಾಗಿ ಸುಲಭವಾಗಿ ಯಾವ ರೀತಿ ಡ್ಯಾಂಡ್ರಫ್ ಪ್ಯಾಕ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗಂತೂ ತುಂಬ ಜನಕ್ಕೆ ಡ್ಯಾಂಡ್ರಫ್ನ ಸಮಸ್ಯೆ ಕಾಡ್ತಾ ಇದೆ. ಅವರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಈಗ ತೋರಿಸ್ಕೊಡೋ ರೀತಿಯಲ್ಲೇ ಟ್ರೈ ಮಾಡಿ ಖಂಡಿತ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಯಿಂದ ಹೊರಬರ್ಬೋದು. ನಾನಿಲ್ಲಿ ಹಿಂದಿನ ದಿನವೇ ಒಂದು ಅರ್ಧ ಹಿಡಿಯಷ್ಟು ಕಡಲೆಕಾಯಿ ಬೀಜ, ಆಗ ಒಂದು 6-7 ಬಾದಾಮಿ, 2 ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಇವನ್ನೆಲ್ಲ ಹಿಂದಿನ ದಿನ ನೈಟೇ ಸೋಕ್ ಮಾಡ್ಕೋಬೇಕು, ನಾವು ನೆಕ್ಸ್ಟ್ ಡೇ ಯೂಸ್ ಮಾಡೋದಿತ್ತು ಅಂದರೆ. ಇಲ್ಲ ಅಟ್ಲೀಸ್ಟ್ ನೀವು ಒಂದು 5 ಅವರ್ಸ್ ಆದರೂ ಇವನ್ನೆಲ್ಲ ನೆನೆಸಿಟ್ರೆ ಸಾಕು. ಈ ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ನಿಮ್ಗೆ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆಯೇ ನೀವು ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ಫಸ್ಟು ನಾನು ಬಾದಾಮಿನ ಈ ರೀತಿ ಎಲ್ಲ ಸಿಪ್ಪೆಗಳನ್ನ ಸುಲ್ಕೊಳ್ತಾ ಇದ್ದೀನಿ. ಬಾದಾಮಿನಲ್ಲಿ ತುಂಬಾ ನಮಗೆ ವಿಟಮಿನ್ ಇ ರಿಚ್ ಇರೋದ್ರಿಂದ, ಹಾಗೆ ಸ್ಕ್ಯಾಲ್ಪ್ ಬೇಕಾದಂಥ ಒಳ್ಳೆ ಮಾಯ್ಶ್ಚರೈಸ್ನು ಕೊಡುತ್ತೆ. ನಮ್ಮ ಡ್ಯಾಂಡ್ರಫ್ನ ಕಮ್ಮಿ ಮಾಡಿ ಹೇರ್ಗೂ ತುಂಬ ಸ್ಟ್ರೆಂತ್ನಿಂಗ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಬಾದಾಮಿ ಯೂಸ್ ಮಾಡಲ್ಲ ಅಂದರೆ, ಅಥವಾ ಕಡಲೆಕಾಯಿ ಬೀಜ ಇವೆರಡು ಯೂಸ್ ಮಾಡಲ್ಲ ಅನ್ನೋದಿದ್ದರೆ, ತೆಂಗಿನಕಾಯಿನ ಇದರಲ್ಲಿ ಇವೆರಡರ ಬದಲಾಗಿ ಆಲ್ಟರ್ನೇಟಾಗಿ ತೆಂಗಿನಕಾಯಿನ ಬಳಸ್ಕೋಬೋದು. ಈಗ ಇದಿಷ್ಟನ್ನು ನೀರು ಹಾಕೋದು ಬೇಡ, ಸಪ್ರೇಟ್ ಬರೀ ಕಾಳು ಮತ್ತು ಏನು ಮೆಂತ್ಯ ಕಾಳು, ಕಡಲೆಕಾಯಿ ಬೀಜ, ಬಾದಾಮಿನ ಸಪ್ರೇಟ್ ಹಾಗೆ ಸ್ಪೂನಿಂದ ತೆಗೆದು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ನಮಗೆ ಈ ಪೇಸ್ಟು ತುಂಬ ಫೈನ್ ಪೇಸ್ಟ್ ಬೇಕು, ನುಣ್ಣಗೆ ಬೇಕು. ಹಾಗಾಗಿ ಫಸ್ಟೇ ನೀರು ಹಾಕಿಬಿಟ್ರೆ ಬೇಗ ನುಣ್ಣಗಾಗಲ್ಲ ಅಂತ ಫಸ್ಟ್ ಡ್ರೈ ಆಗೇ ಪೇಸ್ಟ್ ಮಾಡಿಕೊಂಡು ಆ ನಂತರ ಸ್ವಲ್ಪನೇ ನೀರು ಸೇರಿಸಿ ರುಬ್ಕೊಳ್ಳೋಣ. ನೀವು ಈ ಪ್ಯಾಕ್ನ ವಾರಕ್ಕೊಂದು ಸಾರಿ ಒಂದು 5 ವಾರ ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸ್ ಮಾಡಿ ಸಾಕು. ನಿಮ್ಮ ಹೇರ್ಗೆ ಒಂದು 3 ವೀಕ್ಸಲ್ಲೇ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗುತ್ತೆ. ಫಸ್ಟ್ ವಾಶ್ಗೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಈಗ ನಾನಿಲ್ಲಿ ನೋಡ್ಬೋದು, ನೀವು ಅಷ್ಟು ರಫಾಗಿ ಪೇಸ್ಟ್ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಬರ್ತೀನಿ ನಾನೀಗ. ಯಾಕೆ ಕಂಟಿನ್ಯೂಸ್ ಆಗಿ ರನ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ನಿಮಗೆ ಫುಲ್ಲು ಈ ಉದ್ದಿನಬೇಳೆ ಎಲ್ಲ ರುಬ್ಬಿದಾಗ ನುಣ್ಣಗೆ ಬರುತ್ತಲ್ವ, ಆ ಹದದಲ್ಲಿ ನೀವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೀವು ಎಷ್ಟು ನುಣ್ಣಗೆ ರುಬ್ತೀರೋ ಇದು ಅಷ್ಟು ನಿಮಗೆ ಹೆಚ್ಚಿಗೆ ಕೂಡ ಆಗುತ್ತೆ, ಕ್ವಾಂಟಿಟಿ ನಿಮಗೆ ಉಬ್ಬಿ ಬರುತ್ತೆ. ಇದು ಮಾಸ್ಕ್ ನಿಮಗೆ ಅಪ್ಲೈ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಮತ್ತು ನಿಮಗೆ ಎಷ್ಟು ಹೇರ್ ರೂಟ್ ಥಿಕ್ನೆಸ್ಸು ಲೆಂತ್ ಇದೆಯೋ ಅದ್ರ ಮೇಲೆ ನೋಡ್ಕೊಂಡು ನೀವು ಹಾಕ್ಕೋಬೋದು. ಲೆಂತ್ಗೇನು ಹಾಕೋ ಅವಶ್ಯಕತೆ ಇಲ್ಲ. ನಾನು ಈ ಟೈಮಲ್ಲಿ ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಅಷ್ಟೇ ಡ್ಯಾಂಡ್ರಫ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಹುಳಿ ಮೊಸರನ್ನ ಇದಕ್ಕೆ ಸೇರಿಸ್ಬೇಡಿ. ಈ ಮಾಸ್ಕ್ನ ನೀಟಾಗಿ ರೂಟ್ಸ್ಗೆ ಪಾರ್ಟಿಷನ್ ಮಾಡಿ ಎಲ್ಲ ಕಡೆ ನೀಟಾಗಿ ರೂಟ್ಸ್ ಚೆನ್ನಾಗಿ ಅಪ್ಲೈ ಮಾಡಿ 20 ನಿಮಿಷಗಳ ಕಾಲ ಬಿಟ್ಟು ಆನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ಮೈಲ್ಡ್ ಶಾಂಪು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮ ಹೇರ್ಸ್ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ರೂಟ್ಸಿಂದ ಹೇರ್ ಸ್ಟ್ರಾಂಗ್ ಆಗಿ ಥಿಕ್ ಆ್ಯಂಡ್ ಲೆಂತಿಯಾಗಿ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದೇ ರೀತಿ ಮತ್ತಷ್ಟು ಒಳ್ಳೆ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತೊಂದು ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.